ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ಪ್ರಶಾಂತ್. ಈ ಮಹಿಳೆಯರಲ್ಲಿ, ಅದರಲ್ಲೂ ಎಬೋವ್ 40 ಇಯರ್ಸ್ ಆದಂಥ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಅವರು ಹೇಳುವಂಥ ಸಮಸ್ಯೆ ಏನಂದರೆ, ಡಾಕ್ಟ್ರೇ ನನಗೆ ರಾತ್ರಿ ಆದ ತಕ್ಷಣ ಕೈಕಾಲುಗಳು ಒಂಥರ ಎಳೀತಿರುತ್ತೆ, ಕಾಲು ಜುಮ್ ಅನಿಸುತ್ತೆ, ಹಾಗೆ ಯಾರೋ ಸೂಜಿ ಚುಚ್ಚಿದಂಗೆ ಆಗುತ್ತೆ, ಕಾಲು ಎತ್ತಕ್ಕನ ಅನಿಸುತ್ತೆ, ಆಮೇಲೆ ಜಾಯಿಂಟ್ಸ್ ಪೇನ್ ಬರುತ್ತೆ, ಮೈಕೈ ನೋವು ಕಾಡ್ತಾ ಇರುತ್ತೆ, ಹಾಗೆ ಸ್ವಲ್ಪ ಇತ್ತೀಚೆಗೆ ಕೂದಲು ಜಾಸ್ತಿ ಉದುರ್ತಾ ಇದೆ, ನೆನಪಿನ ಶಕ್ತಿನೂ ಬಹಳ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಸೊ ಈ ರೀತಿ ಲಕ್ಷಣ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಿಗಾರು ಇದ್ದರೆ ಅದು ಸಾಮಾನ್ಯವಾಗಿ ಈ ಒಂದು ಕ್ಯಾಲ್ಶಿಯಂ ಕೊರತೆಯಿಂದನೇ ಆಗಿರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ವಿಡಿಯೋ ನೋಡಿದರೆ ನಿಮಗೆ ಮಹಿಳೆಯರಿಗೆ ಯಾಕೆ ಕ್ಯಾಲ್ಶಿಯಂ ಕೊರತೆ ಉಂಟಾಗುತ್ತೆ, ಯಾವ ಯಾವ ಆಹಾರಗಳನ್ನು ನೀವು ತೆಗೆದುಕೊಂಡ್ರೆ ಈ ಕ್ಯಾಲ್ಶಿಯಂ ಕೊರತೆಯನ್ನು ನೀವು ಸರಿ ಮಾಡ್ಕೋಬೋದು, ಹಾಗೆ ಈ ಕ್ಯಾಲ್ಶಿಯಂ ಕೊರತೆಯಲ್ಲಿ ವಿಟಮಿನ್ ಡಿ ಯಾಕೆ ತುಂಬ ಇಂಪಾರ್ಟೆಂಟು ಅನ್ನೋದನ್ನ ಕಂಪ್ಲೀಟಾಗಿ ಡೀಟೇಲಾಗಿ ಈ ವಿಡಿಯೋ ನೋಡೋದನ್ನ ನೀವು ತಿಳ್ಕೊಬೋದು. ಸೊ ಈ ಕ್ಯಾಲ್ಶಿಯಂ ಅನ್ನೋದು ನಮ್ಮ ದೇಹಕ್ಕೆ ಬಹಳ ಮುಖ್ಯವಾದ ಒಂದು ಅವಶ್ಯಕ ಇರೋಂಥ ಮಿನರಲ್. ಇದು ಬರೀ ಮೂಳೆಗೆ ಬೇಕಾಗ್ಬೋದು, ನಮ್ಮ ಹಲ್ಲಿಗೆ ಮಾತ್ರ ಬೇಕಾಗ್ಬೋದು ಅಂತಲ್ಲ, ಇದು ನಮ್ಮ ದೇಹದ ಬೇರೆ ಬೇರೆ ಕಾರ್ಯಗಳಿಗೂ ಬಹಳ ಮುಖ್ಯವಾಗಿದೆ. ಯಾಕೆಂದರೆ ನಿಮ್ಮ ಮಸಲ್ ಕಾಂಟ್ರಾಕ್ಷನ್ ಆಗಬೇಕಾದ್ರೂ ಸಹ ಈ ಒಂದು ಕ್ಯಾಲ್ಶಿಯಂ ಅವಶ್ಯಕತೆ ಇದೆ. ಹಾಗಾಗಿ ನೋಡಿ, ನಮ್ಮ ಕಾಲೆಲ್ಲ ಹಿಡ್ಕೊಳ್ಳೋವಂಥದ್ದು ಆಗುವಂಥದ್ದು, ಕಾಲೆಲ್ಲ ಒಂಥರ ಸೆಳೆತ ಆಗುವಂಥದ್ದು, ಮತ್ತು ಇದಕ್ಕೆ ನರ್ವ್ ಕಂಡಕ್ಷನಿಗೆ ಬೇಕಾಗುತ್ತೆ. ಹಾಗಾಗಿ ಒಂಥರ ಕೈಕಾಲು ಒಂಥರ ಜುಮ್ ಆಗೋದು, ಈ ಸೂಜಿ ಚುಚ್ಚಿದಂಗೆ ಆಗುತ್ತೆ ಅನ್ನೋ ಫೀಲಿಂಗ್ ಬರುತ್ತಲ್ಲ, ಅದೆಲ್ಲ ಈ ಒಂದು ಕ್ಯಾಲ್ಶಿಯಂ ಅವಶ್ಯಕತೆ ನರ್ವ್ ಕಂಡಕ್ಷನಿಗೆ ಸಹ ಬೇಕಾಗುತ್ತೆ ಅನ್ನೋದು ಸೂಚಿಸುತ್ತೆ. ಸೊ ಈ ಮಹಿಳೆಯಲ್ಲೇ ಕ್ಯಾಲ್ಶಿಯಂ ಕೊರತೆ ಯಾಕೆ ಅಂತಂದರೆ, ಈ ಮಹಿಳೆಯರಲ್ಲಿ ಈ ಕ್ಯಾಲ್ಶಿಯಂ ಅವಶ್ಯಕತೆ ಸ್ವಲ್ಪ ಹೆಚ್ಚು. ಯಾಕೆಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿರ್ಬೋದು, ಮಗುವಿನ ಬೆಳವಣಿಗೆ ಬೇಕಾಗುತ್ತೆ, ಹಾಗೆ ಹಾಲು ಫೀಡಿಂಗ್ ಮಿಲ್ಕ್ ಫೀಡಿಂಗ್ ಟೈಮಲ್ಲಿ ಸಹ ಈ ಕ್ಯಾಲ್ಶಿಯಂ ಅವಶ್ಯಕತೆ ಬೇಕಾಗುತ್ತೆ. ಹಾಗಾಗಿ ಅವರ ಒಂದು ಲೇಡೀಸಿಗೆ ಏನಿರುತ್ತೆ, ಅವರ ಒಂದು ಅವಶ್ಯಕತೆ ಈ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಹಾಗೆ ಈ ಮೆನೋಪಾಸ್ ಅಂದರೆ ಮುಟ್ಟು ನಂತರ ಈ ಈಸ್ಟ್ರೋಜನ್ ಹಾರ್ಮೋನು ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೆ. ಸೊ ಇದೇನು ಮಾಡುತ್ತೆ, ನಮ್ಮ ಮೂಳೆ ಜಾಸ್ತಿ ಸವಿಯೋದು ಅಂದರೆ ದದ್ದು ಬರ್ದಂಗೆ ತಡೆಯುವಂಥ ಒಂದು ಶಕ್ತಿ ಈ ಒಂದು ಈಸ್ಟ್ರೋಜನ್ ಹಾರ್ಮೋನಿಗಿದೆ. ಹಾಗಾಗಿ ಈ ಮೆನೋಪಾಸ್ ಆದಮೇಲೆ ಏನಾಗುತ್ತೆ, ಈ ಒಂದು ಮಹಿಳೆಯರಲ್ಲಿ ಈ ಒಂದು ಕ್ಯಾಲ್ಶಿಯಂ ಕೊರತೆ ಹೆಚ್ಚಾಗಿ ಕಾಣಿಸುತ್ತೆ, ಯಾಕೆಂದರೆ ಮೂಳೆ ಸವಿಯುತ್ತೆ. ಸೊ ಈಗ ಯಾವ ಆಹಾರದಲ್ಲಿ ನೀವು ಕ್ಯಾಲ್ಶಿಯಂ ಹೆಚ್ಚಿರುತ್ತೆ ಅನ್ನೋದು ತಿಳ್ಕೊಂಡ್ರೆ ಏನಾಗುತ್ತೆ, ಈ ಸಮಸ್ಯೆಯನ್ನು ನಾವು ಸುಲಭವಾಗಿ ಕಂಟ್ರೋಲ್ ಮಾಡ್ಬೋದು. ಸೊ ಈಗ ಮಹಿಳೆಯರಿಗೆ ದಿನಕ್ಕೆ ಸುಮಾರು 1000 mg ಅಷ್ಟು ಕ್ಯಾಲ್ಶಿಯಂ ಬೇಕಂದರೆ ಸುಮಾರು 1 ಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಅವಶ್ಯಕತೆ ಇರುತ್ತೆ. ಸೊ ನಮಗೆ ಯಾವ ಆಹಾರದಲ್ಲಿ ಹೆಚ್ಚಿದೆ ಅಂತಂದರೆ, ನೀವೊಂದು 100 ಗ್ರಾಮಿಗೆ ತೆಗೆದುಕೊಂಡ್ರೆ ಈ ರಾಗಿಯಲ್ಲಿ 344 ಮಿಲಿಗ್ರಾಮ್ ಇರುತ್ತೆ. ಹಾಗೆ ಹುರುಳಿಕಾಳಿದೆಯಲ್ಲ, ಅದರಲ್ಲಿ 287 ಮಿಲಿಗ್ರಾಮ್ ಇರುತ್ತೆ. ಹಾಗೆ ನುಗ್ಗೆ ಸೊಪ್ಪಲ್ಲಿ 440 ಮಿಲಿಗ್ರಾಮ್ ಇರುತ್ತೆ. ದಂಟಿನ ಸೊಪ್ಪಲ್ಲಿ 350 ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಂ ಇರುತ್ತೆ. ಇನ್ನು ಹಾಲಿಗೆ 150 ಮಿಲಿಗ್ರಾಮ್ ಇದೆ, ಮೊಸರಲ್ಲಿ 160 ಮಿಲಿಗ್ರಾಮ್ ಅಷ್ಟಿದೆ, ಹಾಗೆ ಪನ್ನೀರಲ್ಲಿ 300 ಮಿಲಿಗ್ರಾಮ್ ಅಷ್ಟಿದೆ. ಇದೆಲ್ಲ 100 ಗ್ರಾಮಿಗೆ. ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕ್ಯಾಲ್ಶಿಯಂ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತ ಅದು ಎಳ್ಳಲ್ಲಿ, ಆದರೆ ಎಳ್ಳಲ್ಲಿ ಅದು ಎಷ್ಟಿದೆ ಅಂದರೆ ಸುಮಾರು 975 ಮಿಲಿಗ್ರಾಮ್ ಇರುತ್ತೆ 100 ಗ್ರಾಮಿಗೆ. ಆದರೆ ಒಂದೇ ಸಲ ಹೆಚ್ಚು ಪ್ರಮಾಣದಲ್ಲಿ ಇದನ್ನು ತಿನ್ನೋಕ್ಕಾಗಲ್ಲ. ಒಂದು ಮುಖ್ಯ ವಿಷಯ ಏನಂದರೆ, ಈ ಸಸ್ಯ ಮೂಲದ ಆಹಾರ ಅಂದರೆ ರಾಗಿ ಇರ್ಬೋದು ಅಥವಾ ಹುರುಳಿಕಾಳು ಇರ್ಬೋದು, ಈ ದಂಟಿನ ಸೊಪ್ಪು, ಇದರಲ್ಲಿ ಏನಾಗುತ್ತೆ ಅಂದರೆ ಫೈಟೇಟ್ಸ್ ಅನ್ನೋದು ಒಂದಿರುತ್ತೆ, ಮತ್ತು ಹಾಗೆ ಆಕ್ಸಿಲೇಟ್ ಅನ್ನೋದು ಇರುತ್ತೆ. ಇದೇನಾಗುತ್ತೆ, ನಮ್ಮ ಕ್ಯಾಲ್ಶಿಯಂನ ದೇಹದೊಳಗೆ ಬೇಗ ಅಬ್ಸರ್ವ್ ಆಗಿಬಿಡೋದಿಲ್ಲ. ಈ ಒಂದು ಸಸ್ಯದಿಂದ ಬರುವಂತಹ ಸಸ್ಯ ಮೂಲದ ಆಹಾರಗಳನ್ನು ಸಹ ನಾವು ಒಂದು ಸೊಲ್ಯೂಷನ್ ಕಂಡುಹಿಡ್ಕೊಂಡ್ರೆ ಅದನ್ನು ಸಹ ನಾವು ಕ್ಯಾಲ್ಶಿಯಂನ ಹೆಚ್ಚಿನ ಪ್ರಮಾಣದ ನಮ್ಮ ದೇಹಕ್ಕೆ ಸಿಗುತ್ತೆ. ಅದೇನೆಂದರೆ, ನಾವು ಅದನ್ನ ಹುರಿದು ತಿನ್ಬೋದು, ಅದನ್ನ ನೆನೆಸಿಟ್ಟು ತಿನ್ನುವಂಥದ್ದು, ಇದನ್ನು ಮೊಳಕೆ ಬರೆಸಿ ತಿನ್ನೋದ್ರಿಂದ ಇವುಗಳಿಂದ ಸಹ ನಮ್ಮ ಬಯೋಅಬಿಲಿಟಿ ಅದರದ್ದು ಜಾಸ್ತಿ ಆಗುತ್ತೆ, ಅಬ್ಸರ್ಷನ್ ಜಾಸ್ತಿ ಆಗುತ್ತೆ. ಮತ್ತು ಅದ್ರ ಜೊತೆ ನೀವು ನಿಂಬೆಹಣ್ಣನ್ನು ರಸನ ಸೇರಿಸ್ಕೊಂಡ್ರೆ ಅದು ಇನ್ನೂ ಸಹ ಆ ಒಂದು ಅಬ್ಸರ್ಷನ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಸರಳವಾಗಿ ಹೇಳಬೇಕು ಅಂತಂದರೆ,
ನೀವು ಪ್ರತಿನಿತ್ಯ ನಿಮ್ಮ ಊಟದಲ್ಲಿ 1000 ಗ್ರಾಮ್ನ ಲೆಕ್ಕ ಹಾಕೊಂಡು ಕೂರೋಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು ಅಂದರೆ ಪ್ರತಿನಿತ್ಯ ಒಂದು ಲೈಕ್ ರಾಗಿ ಬಳಸ್ಬೋದು ನೀವು, ಮೊಳಕೆ ಬಂದು ಹುರುಳಿಕಾಳು ತಿನ್ಬೋದು, ಈ ಸೊಪ್ಪಿನ ಪಲ್ಯ ಅಂದರೆ ದಂಟಿನ ಸೊಪ್ಪು ಇರ್ಬೋದು, ಬೇರೆ ಸೊಪ್ಪಲ್ಲಿ ಇರುತ್ತೆ, ಕಡಿಮೆ ಇರುತ್ತೆ, ಲೈಕ್ ದಂಟಿನ ಸೊಪ್ಪು ಬಿಟ್ಟರೆ. ಹಾಗೆ ಅದನ್ನು ಸಾಂಬಾರು ಮಾಡ್ಕೋಬೋದು ಸೊಪ್ಪನ್ನು. ದಿನಕ್ಕೆ 1 ಗ್ಲಾಸ್ ಹಾಲು ಕುಡಿಬೋದು. ಹಾಗೆ 1 ಕಪ್ಪು ಮೊಸರು ತಿನ್ಬೋದು. ಈ ಮತ್ತು ಎಳ್ಳು ಮತ್ತು ಹುಚ್ಚೆಳ್ಳು ಇದೆಯಲ್ಲ, ಅದನ್ನ ಹುರಿದ್ಬಿಟ್ಟು ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ಸಹ ನಿಮ್ಮ ಒಂದು ಕ್ಯಾಲ್ಶಿಯಂ ಪ್ರಮಾಣ ನಿಮ್ಮ ಆಹಾರದಲ್ಲಿ ಹೆಚ್ಚಾಗುತ್ತೆ. ಅದ್ರ ಜೊತೆ ಒಂದು ಕರ್ಬೇವಿನ ಸೊಪ್ಪಿನ ಪುಡಿ, ಒಣಗಿದ ಕರ್ಬೇವಿನ ಸೊಪ್ಪಿನ ಪುಡಿನ ಮೊಸರಿಗೆ ಹಾಕ್ಕೊಳ್ಳೋದು, ನುಗ್ಗೆ ಸೊಪ್ಪು ಪೌಡ್ರಲ್ಲೂ ಸಹ ಇರುತ್ತೆ. ಇದನ್ನು ಸಹ ನೀವು ಮೊಸರಿಗೆ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಕ್ಯಾಲ್ಶಿಯಂ, ನಿಮ್ಮ ದಿನನಿತ್ಯದ ಕ್ಯಾಲ್ಶಿಯಂನ ನೀವು ಆಹಾರದಲ್ಲಿ ತೆಗೆದುಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಇದರಲ್ಲಿ ಒಂದು ಅಬ್ಸರ್ವ್ ಏನು ಮಾಡ್ಬೋದು ಅಂದರೆ, ನಮ್ಮ ಹಿಂದಿನವರು ಈ ರಾಗಿ ಮುದ್ದೆ, ಈ ಹುರುಳಿಕಾಳು ಇದನ್ನೆಲ್ಲ ಹೆಚ್ಚಾಗಿ ಮೊಸರು ಇದನ್ನೆಲ್ಲ ಹೆಚ್ಚಾಗಿ ತಮ್ಮ ಆಹಾರದಲ್ಲಿ ಸೇವಿಸ್ತಿದ್ರು. ಅವ್ರಿಗೇನು ಇದರ ಹಿಂದ್ಗಡೆ ಇರೋಂಥ ಸೈನ್ಸ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಬಟ್ ಅದನ್ನು ತೊಗೊಳೋದ್ರಿಂದ ಅವ್ರ ಆರೋಗ್ಯ ಇದ್ದರು, ಮತ್ತು ಅದನ್ನು ತೊಗೊಂಡ್ರೆ ಆರೋಗ್ಯ ಇರುತ್ತೆ ಅನ್ನೋದು ಅವರಿಗೆ ಮುಂಚೆನೇ ಕಂಡುಕೊಂಡಿದ್ರು. ಸೊ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದರೆ, ಈ ಕ್ಯಾಲ್ಶಿಯಂ ಕೊರತೆ ಇದ್ದಂಥ ಸಂದರ್ಭದಲ್ಲಿ ನಾವು ಆಹಾರ ತೊಗೊಂಡ್ಬಿಟ್ರೆ ಈ ಕ್ಯಾಲ್ಶಿಯಂ ರಿಚ್ ಇರೋದು ನಮ್ಮ ಕೊರತೆ ನೀಗಿಸ್ಕೋಬೋದು ಅನ್ನೋದು ತಪ್ಪು. ಯಾಕೆಂದರೆ ಇದ್ರ ಜೊತೆ ಇದರ ಫ್ರೆಂಡು ವಿಟಮಿನ್ ಡಿ ಸಹ ಕೊರತೆ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ನಾವು ಎಷ್ಟೇ ಕ್ಯಾಲ್ಶಿಯಂ ತಿಂದರೂ ನಮ್ಮ ದೇಹದೊಳಗಡೆ ಈ ಕ್ಯಾಲ್ಶಿಯಂ ನಾವು ಕೊರತೆನ ಅನುಭವಿಸಲೇಬೇಕಾಗುತ್ತೆ. ಯಾಕೆಂದರೆ ಈ ವಿಟಮಿನ್ ಡಿ ಇದೆಯಲ್ಲ, ಇದು ಜಠರದಿಂದ ಕ್ಯಾಲ್ಶಿಯಂ ಅಂದರೆ ನಮ್ಮ ಹೊಟ್ಟೆಯಿಂದ ಕ್ಯಾಲ್ಶಿಯಂನ ನಮ್ಮ ರಕ್ತದೊಳಗಡೆ ತೊಗೊಂಡೋಗೋ ಕೆಲಸವನ್ನು ಮಾಡುತ್ತೆ. ಸೊ ಈ ವಿಟಮಿನ್ ಡಿ ಏನು ಆಹಾರದಿಂದ ನಾವು ತೊಗೋಬೋದಾದರೂ ಸಾಮಾನ್ಯವಾಗಿ ಆಗುವಂಥದ್ದು ಇದು ಈ ಸೂರ್ಯನ ಬೆಳಕಿಂದ, ಈ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಏನಿರುತ್ತೆ ಅದು ಸೂರ್ಯನ ಬೆಳಕಿನಿಂದ ಬದಲಾವಣೆಗೆ ವಿಟಮಿನ್ D3 ಆಗುತ್ತೆ. ಅದು ನಮ್ಮ ದೇಹದಲ್ಲಿ ಲಿವರಿಗೆ ಬಂದು ನಂತರ ಕಿಡ್ನಿ ಹತ್ರ ಹೋಗಿ ನಂತರ ಇದು ನಮ್ಮ ಜಠರದಿಂದ ಕ್ಯಾಲ್ಶಿಯಂನ ಇದು ಅಬ್ಸರ್ವ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇದೇನೆಂದರೆ, ನೀವು ದಿನಕ್ಕೆ ಒಂದು ನೇರ ಬೆಳಕನ್ನು, ಅಂದರೆ ಬಟ್ಟೆ ಬಿಟ್ಟು ನೀವು ಸಾಧ್ಯವಾದಷ್ಟು ಕೈ ಕಾಲುಗಳು ಅಥವಾ ಮುಖ, ಈ ಬೆನ್ನು ಇದನ್ನು ನೇರವಾಗಿ ಒಂದು 15-20 ನಿಮಿಷ ನೀವು ಸೂರ್ಯನ ಬೆಳಕಿಗೆ ಒಡ್ಡಿದ್ರೆ ಏನಾಗುತ್ತೆ, ನಿಮ್ಗೆ ಬೇಕಾದಷ್ಟು ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಹಾಗೆ ಇದು ಸ್ವಲ್ಪ ಮೊಟ್ಟೆಲೂ ಸಹ ಸ್ವಲ್ಪ ವಿಟಮಿನ್ ಡಿ ಇರುತ್ತೆ, ಬಾಂಗಡೆ ಮೀನಲ್ಲೂ ಇರುತ್ತೆ. ಆದರೆ ಮುಖ್ಯ ಸೋರ್ಸ್ ಅಂದರೆ ಮುಖ್ಯವಾಗಿ ಸಿಗೋದೇ ಸೂರ್ಯನ ಬೆಳಕಿಂದ. ಇದು ನಮ್ಮ ದೇಹಕ್ಕೆ ಗ್ಲಾಸಿಂದ ಸೂರ್ಯನ ಬೆಳಕು ಬಿದ್ದರೂ ಸಹ ನಮಗೆ ಇದು ಅನುಕೂಲ ಆಗೋದಿಲ್ಲ. ನಮಗೆ ನೇರವಾಗಿ ಸೂರ್ಯನ ಬೆಳಕು ನಮ್ಮ ದೇಹದ ಮೇಲೆ ಬೀಳಬೇಕು. ಇದಾಗೋದು ಅಲ್ಟ್ರಾವೈಲೆಟ್ ಬಿ ರೇಸಿಂದ. ಸೊ 10 ಗಂಟೆಯಿಂದ 2 ಗಂಟೆ ಒಳಗಡೆ ನೀವು ಒಂದು 5-10 ನಿಮಿಷ ನೀವು ನಿಂತ್ಕೊಂಡ್ರೂ ಸಾಕು, ನಿಮ್ಮ ಒಂದು ವಿಟಮಿನ್ ಡಿಯನ್ನು ನಿಮ್ಮ ದೇಹದಲ್ಲಿ ನೀವು ಹೆಚ್ಚಿಸ್ಕೋಬೋದು. ಆಗ ಸ್ವಲ್ಪ ಕಪ್ಪಿರೋಂಥವ್ರು ಇನ್ನೂ ಒಂದು 5 ನಿಮಿಷ ಹೆಚ್ಚು ನಿಲ್ಲಬೇಕಾಗತ್ತೆ. ಸೊ ಇವೆರಡು ಅಂದರೆ ಕ್ಯಾಲ್ಶಿಯಂ ಹೆಚ್ಚಿರೋ ಆಹಾರ ತೊಗೊಳೋದು, ಅದ್ರ ಜೊತೆ ನೀವು ವಿಟಮಿನ್ ಡಿಗೆ ಅಂದರೆ ಉತ್ಪತ್ತಿಯನ್ನು ಮಾಡೋದಂದರೆ ಸೂರ್ಯನ ಬೆಳಕಲ್ಲಿ ನಿಂತ್ಕೊಂಡು, ಅದ್ರ ಜೊತೆ ಇನ್ನೂ ಒಂದು ಬಹಳ ಮುಖ್ಯ ಏನಂದರೆ, ಈ ಮಹಿಳೆಯರು ಮಾಡಬೇಕಂದ್ರೆ ವೆಯ್ಟ್ ಬೇರಿಂಗ್ ವ್ಯಾಯಾಮಗಳನ್ನ ಮಾಡೋದು, ಅಂದರೆ ತೂಕವನ್ನು ಅಂಥದ್ದು ಏನಾದ್ರು ವೆಯ್ಟ್ ಎತ್ತಿ ಮಾಡೋ ಅಂಥದ್ದು, ಅದು ಸಹ ಮುಖ್ಯ ಆಗುತ್ತೆ. ಆಹಾರ ತಿಂದು ವಿಟಮಿನ್ ಡಿ ತೊಗೊಂಡು ಅದರಿಂದ ಸಹ ಮಾತ್ರ ಮೂಳೆ ಗಟ್ಟಿಯಾಗಲ್ಲ, ಇದು ಸಹ ಒಂದು ಅದಕ್ಕೆ ಬಹಳ ಮುಖ್ಯವಾದ ಏನು ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್. ಇನ್ನೊಂದು ಮುಖ್ಯ ವಿಷಯ ಅಂತಂದರೆ, ಈ ಕ್ಯಾಲ್ಶಿಯಂ ಆಹಾರ ತೊಗೊಂಡಾಗ ಹೆಚ್ಚು ಅಂದರೆ ಕ್ಯಾಲ್ಶಿಯಂ ಹೆಚ್ಚಿರೋ ಆಹಾರಗಳನ್ನು ತಗೊಂಡಾಗ ನೀವು ತಕ್ಷಣ ಟೀ ಕುಡಿಯೋದನ್ನ ನಿಲ್ಲಿಸಬೇಕು. ಯಾಕೆಂದರೆ ಅದು ಅಬ್ಸರ್ಷನ್ನ ಕಡಿಮೆ ಮಾಡುತ್ತೆ. ಸೊ ನಿಮಗೆ ಒಂದು ನೆನಪಿರಲಿ, ನಮ್ಮ ದೇಹಕ್ಕೆ 1000 mg ಅಷ್ಟು ಕ್ಯಾಲ್ಶಿಯಂ ಬೇಕಾಗುತ್ತೆ. ಸೊ ಅದು ಸಹ ನಮ್ಮ ದೇಹ ಒಂದು ಬಾರಿಗೆ ಅಂದರೆ ಒಂದು ಹೊತ್ತು ಊಟಕ್ಕೆ ಒಂದು 500 mg ಅಷ್ಟು ಮಾತ್ರ ಕ್ಯಾಲ್ಶಿಯಂನ ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರ ನೋಡಿ, ನೀವು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಎಲಿಮೆಂಟ್ ಕ್ಯಾಲ್ಶಿಯಂ ಅನ್ನೋದು ಬರೀ 500 mg ಅಂತ ಇರುತ್ತೆ. ಸೊ ಈ ಗ್ಯಾಸ್ಟ್ರಿಕ್ ತೊಂದರೆ ಇದ್ದಂಥವ್ರು ಈ ಸಾಮಾನ್ಯ ಕ್ಯಾಲ್ಶಿಯಂ ಟ್ಯಾಬ್ಲೆಟಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರುತ್ತೆ, ಅದರ ಬದಲಾಗಿ ಕ್ಯಾಲ್ಶಿಯಂ ಸಿಟ್ರೇಟ್ ಮ್ಯಾಲೇಟ್ ಅನ್ನು ತೊಗೊಂಡ್ರೆ ನಿಮ್ಗೆ ಅಬ್ಸರ್ಷನ್ ಚೆನ್ನಾಗುತ್ತೆ. ಇಲ್ಲಾಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ತೊಗೊಂಡ್ರೆ ಅದಕ್ಕೆ ಆ್ಯಸಿಡ್ ಅವಶ್ಯಕತೆ ಇರೋದ್ರಿಂದ ಅದು ಸರಿಯಾಗಿ ಅಬ್ಸರ್ವ್ ಆಗೋದಿಲ್ಲ. ಸೊ ಈ ಸರಿಯಾದ ಒಂದು ಆಹಾರವನ್ನು ತೊಗೊಳೋದ್ರಿಂದ ವಿಟಮಿನ್ ಡಿ ಅಂದರೆ ದೇಹದಲ್ಲಿ ಉತ್ಪತ್ತಿ ಮಾಡ್ಕೊಳ್ಳೋದ್ರಿಂದ, ಅಂದರೆ ಸೂರ್ಯನ ಬೆಳಕಿಗೆ ಸರಿಯಾಗಿ ಮೈ ಒಡ್ಡೋದ್ರಿಂದ, ಮತ್ತು ತೂಕವನ್ನಿರುವಂಥ ವ್ಯಾಯಾಮವನ್ನು ಮಾಡೋದ್ರಿಂದ, ಈ ಮೂರನ್ನು ನಾವು ಸರಿಯಾಗಿ ಪಾಲಿಸಿದ್ರೆ
ಈ ಕ್ಯಾಲ್ಶಿಯಂ ಕೊರತೆಯನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು, ಸರಿಪಡಿಸ್ಕೋಬೋದು. ಇಲ್ಲಾಂದರೆ ಏನಾಗುತ್ತೆ, ಮುಂದೆ ಮೂಳೆ ವೀಕ್ ಆಗ್ತಾ ಹೋಗುತ್ತೆ. ಹಾಗೆ ವೀಕ್ ಆಗ್ತಾ ಆಸ್ಟಿಯೋಪೊರೋಸಿಸ್ ಆಗುತ್ತೆ. ಸುಮ್ಮನೆ ನೋಡಿ, ನಡೆದಾಡ್ತಿರ್ತೀರ, ಏನೋ ಒಂಚೂರು ಜಾರು ಬಿದ್ದುಬಿಟ್ರೆ ಮಹಿಳೆಯರಲ್ಲಿ 60-70 ಮೂಳೆ ಮುರಿದೇ ಹೋಗ್ಬಿಡುತ್ತೆ. ಕೆಲವೊಂದು ವೀಕ್ ಸ್ಪಾಟ್ ಇರುತ್ತೆ, ಅಲ್ಲೆಲ್ಲ ಮುರಿದೇ ಹೋಗ್ಬಿಡುತ್ತೆ. ಹಾಗೆ ಅದಕ್ಕೆ ಗುಣ ಆಗೋದು ಟೈಮ್ ತೊಗೊಬಿಡುತ್ತೆ. ಹಾಗಾಗಿ ಮೊದಲೇ ನೀವು ಸರಿಯಾದ ರೀತಿ ಇದ್ರ ಬಗ್ಗೆ ಕಾಳಜಿ ವಹಿಸೋದ್ರಿಂದ, ಯಾಕೆಂದರೆ ಮೂಳೆನ ತುಂಬ ಇಂಪಾರ್ಟೆಂಟ್. ಒಂದು ಮಗುವಿನ ಥರ ನೀವು ಅದನ್ನು ದೇಹನ ನೀವು ಕಾಳಜಿ ವಹಿಸಬೇಕಾಗತ್ತೆ ಒಂದು ಏಜ್ ಆದಮೇಲೆ. ಇದನ್ನು ಮಾಡೋದ್ರಿಂದ ನೀವು ಆರೋಗ್ಯವಾಗಿರ್ಬೋದು, ಯಾವುದೇ ರೀತಿಯಾದ ಫ್ರ್ಯಾಕ್ಚರ್ ಆಗದೆ ತಡಿಬೋದು, ಹಾಗೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ಎಲ್ಲರಿಗೂ ನಮಸ್ಕಾರ.